ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ವಿಡಿಯೋನಲ್ಲಿ ಒಬ್ಬ ಕ್ರೈಮ್ ರಿಪೋರ್ಟರ್ ಏನಿದ್ದಾನೆ ಅವನು ಯಾವ ರೀತಿಯಾಗಿ ವರದಿಗಳನ್ನು ಮಾಡಬೇಕಾಗತ್ತೆ, ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಕ್ರೈಮ್ ರಿಪೋರ್ಟರ್ ಆಗಲಿಕ್ಕೆ ಅವನಿಗೆ ಯಾವುದೆಲ್ಲ ಅರ್ಹತೆಗಳು ಅಥವಾ ಕ್ವಾಲಿಫಿಕೇಷನ್ಸ್ ಅಥವಾ ಕ್ವಾಲಿಟಿ ಅಂತಕ್ಕಂತಹದ್ದು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಕೂಡ ಡಿಸ್ಕಷನ್ಸನ್ನು ಮಾಡಿದ್ವಿ. ನಾವು ಈ ಒಂದು ವಿಡಿಯೋದಲ್ಲಿ ಹಾಗೆ ಈ ತರಗತಿಯಲ್ಲಿ ನಾವು ಲೀಗಲ್ ಆರ್ ಕೋರ್ಟ್ ರಿಪೋರ್ಟಿಂಗ್ ಬಗ್ಗೆ, ಕಾನೂನಿನ ನ್ಯಾಯಾಂಗ ವರದಿ ಅಥವಾ ಕಾನೂನಿನ ವರದಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ. ನಮ್ಗೆ ಈಗಾಗಲೇ ತಿಳ್ಕೊಂಡಿರೋ ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು 3 ರೀತಿಯಾಗಿರ್ತಕ್ಕಂತಹ ಸಿಸ್ಟಮ್ಸ್ಗಳನ್ನು ನಾವು ನೋಡ್ತೇವೆ, 3 ಅಂಗಗಳನ್ನು ನಾವು ನೋಡ್ತೇವೆ. ಒಂದು ಶಾಸಕಾಂಗ, ಮತ್ತೊಂದು ಕಾರ್ಯಾಂಗ, ಮತ್ತೊಂದು ನ್ಯಾಯಾಂಗ. ಸೊ ಹೀಗೆ 3 ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಶಾಸಕಾಂಗದ ಕೆಲಸ ಏನಪ್ಪ ಅಂತಂದರೆ ಕಾನೂನುಗಳನ್ನು ರಚನೆಯನ್ನು ಮಾಡ್ತಕ್ಕಂತಹದ್ದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದೇಶಕ್ಕೆ ಅವಶ್ಯಕವಾಗಿ ಮತ್ತು ಇಲ್ಲಿರ್ತಕ್ಕಂತಹ ಸಮುದಾಯಗಳಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂತಹ ಕೆಲಸವನ್ನು ಈ ಒಂದು ಶಾಸಕಾಂಗ ಅಂತಕ್ಕಂತಹದ್ದು ಮಾಡುತ್ತೆ. ಹಾಗೆ ಎಕ್ಸಿಕ್ಯೂಟಿವ್ನ ಕೆಲಸ ಏನು ಅಂತಂದರೆ ಶಾಸಕಾಂಗ ಏನೆಲ್ಲ ಹೊಸ ಹೊಸ ಕಾನೂನುಗಳನ್ನು ತಗೊಂಡು ಬಂದಿದೆ ಅಥವಾ ಈಗಾಗಲೇ ಇರ್ತಕ್ಕಂತಹ ಕಾನೂನುಗಳಿಗೆ ಯಾವೆಲ್ಲ ತಿದ್ದುಪಡಿಗಳನ್ನು ತೆಗೆದುಕೊಂಡು ಬಂದಿದೆ ಅವುಗಳನ್ನೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂತಹ ಕೆಲಸವನ್ನು ಈ ಕಾರ್ಯಾಂಗ ಅಂತಕ್ಕಂತಹದ್ದು ಮಾಡಬೇಕಾಗತ್ತೆ. ಹಾಗೆ ಜುಡಿಷರಿ ಅಂತ ಹೇಳಿ ಬಂದಾಗ ಅಥವಾ ನ್ಯಾಯಾಂಗ ಅಂತ ನಾವು ಏನು ಹೇಳ್ತೇವೆ, ನ್ಯಾಯಾಂಗಕ್ಕೆ ಬಂದಾಗ ಶಾಸಕಾಂಗ ಕಾನೂನನ್ನ ತಗೊಂಡು ಬರುತ್ತೆ, ಕಾರ್ಯಾಂಗ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಸೊ ಹೀಗೆ ಕಾರ್ಯರೂಪಕ್ಕೆ ತರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆದರೆ, ಅಲ್ಲಿ ಏನಾದರೂ ಇಲ್ಲೀಗಲ್ ಆಗಿ ಅಥವಾ ಕಾನೂನು ಬಾಹಿರವಾಗಿ ಏನಾದರೂ ಚಟುವಟಿಕೆಗಳು ಕಂಡು ಬಂದಂತಹ ಸಂದರ್ಭಗಳಲ್ಲಿ ಈ ಒಂದು ನ್ಯಾಯಾಂಗ ಅಂತಕ್ಕಂತಹದ್ದು ಅಲ್ಲಿ ಇಂಟರ್ಫಿಯರ್ ಆಗುತ್ತೆ, ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥದ್ದು. ಇಡೀ ಸಮಾಜಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಡಕಾಗಬಾರದು, ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಅಂತಕ್ಕಂತಹ ದೃಷ್ಟಿಯಿಂದ, ಆ ಒಂದು ದೃಷ್ಟಿಕೋನದಿಂದ ಈ ನ್ಯಾಯಾಂಗ ಕೂಡ ಕೆಲಸವನ್ನ ನಿರ್ವಹಣೆ ಮಾಡುತ್ತೆ. ಈ ಒಂದು ಸಂದರ್ಭಗಳಲ್ಲಿ ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ವಿ ಆರ್ ದ ಬೀಯಿಂಗ್ ಎ ಮೀಡಿಯಾ ಪೀಪಲ್, ನಾವೊಬ್ಬ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಪ್ರತಿನಿಧಿಗಳಾಗಿ ನಾವು ಒಂದಷ್ಟು ಜನಗಳಿಗೆ ಸಮಾಜಕ್ಕೆ ನಾವು ಕಾನೂನಿನ ಬಗ್ಗೆ ಹಾಗೆ ನ್ಯಾಯಾಂಗದ ಕುರಿತಾಗಿ ವರದಿಗಳನ್ನು ನಾವು ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ಎಲ್ಲ ಸುದ್ದಿಗಳು, ಈ ಥರ ಕಾನೂನಿನ ಸುದ್ದಿ ಇರಬಹುದು ಅಥವಾ ನ್ಯಾಯಾಂಗದ ಸುದ್ದಿಗಳಿರಬಹುದು, ಅವುಗಳು ಎಲ್ಲವೂ ಕೂಡ ಯಾವುದು ಆಗೋದಕ್ಕೆ ಸಾಧ್ಯ ಆಗತ್ತೆ, ನಾವು ಹೇಗೆ ಸುದ್ದಿಯನ್ನು, ಈ ನ್ಯಾಯಾಂಗದ ಸುದ್ದಿಗಳನ್ನು ಮತ್ತು ಹಾಗೆಯೇ ಕಾನೂನಿನ ಸುದ್ದಿಗಳನ್ನು ಹೇಗೆ ವರದಿ ಮಾಡಬೇಕು ಅನ್ನೋದರ ಕುರಿತಾಗಿ ಈ ಒಂದು ತರಗತಿಯಲ್ಲಿ, ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. With the increasing number of cases in court and judiciary, increasing interference in matters that should ideally be addressed by the executive. ನಾನು ಈಗಾಗಲೇ ಹೇಳ್ದ ಹಾಗೆ ಈ ನ್ಯಾಯಾಲಯ ಏನು ಲೆಜಿಸ್ಲೇಚರ್ ಅಂತಕ್ಕಂಥದ್ದು ಏನಿದೆ, ಶಾಸಕಾಂಗ ಏನಿದೆ ಅದು ಶಾಸನಗಳನ್ನು ರಚನೆ ಮಾಡುತ್ತೆ, ಎಕ್ಸಿಕ್ಯೂಟಿವ್ ಅದನ್ನೆಲ್ಲವನ್ನೂ ಕೂಡ, ಕಾರ್ಯಾಂಗ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತರತಕ್ಕಂತಹ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಆದರೆ, ದೋಷಗಳು ಉಂಟಾದಂತಹ ಸಂದರ್ಭದಲ್ಲಿ ಇಲ್ಲಿ ನ್ಯಾಯಾಂಗ ಇವುಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸ್ತಕ್ಕಂಥದ್ದು. ಇವು ಇಂಟರ್ಫಿಯರೆನ್ಸನ್ನು ಮಾಡಿ, ಜುಡಿಷರಿ ಇಂಟರ್ಫಿಯರೆನ್ಸ್ ಮಾಡಿ ಸಮಾಜಕ್ಕೆ ಅಥವಾ ಸಮುದಾಯಕ್ಕೆ ಸೂಕ್ತವಾದಂತಹ ನ್ಯಾಯವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಇವುಗಳು ಮಾಡುತ್ತೆ. ದ ಸಿಗ್ನಿಫಿಕೆನ್ಸ್ ಆಫ್ ಲೀಗಲ್ ರಿಪೋರ್ಟಿಂಗ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ಡ್. ಯಾವಾಗ ಈ ರೀತಿಯ ಕೋರ್ಟ್ ಯಾವೆಲ್ಲ ಸಂದರ್ಭಗಳಲ್ಲಿ ನ್ಯಾಯಾಂಗ ಮಧ್ಯಸ್ಥಿಕೆ ವಹಿಸತ್ತೆ, ಯಾವಾಗೆಲ್ಲ ಇದು ಇಂಟರ್ಫಿಯರೆನ್ಸ್ ಮಾಡತ್ತೆ, ಅಂತಹ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಈ ಲೀಗಲ್ ರಿಪೋರ್ಟಿಂಗ್, ಕಾನೂನಿನ ಅಥವಾ ನ್ಯಾಯಾಂಗದ ವರದಿಗಾರಿಕೆ ಅನ್ನೋದೇನಿದೆ ಅಂತಹ ಸಂದರ್ಭಗಳಲ್ಲಿ ಹೆಚ್ಚಾಗೋದಕ್ಕೆ ಶುರುವಾಗತ್ತೆ. ನಿಮಗೆ ಎಲ್ಲಿವರೆಗೂ ಕೂಡ ಈ ಒಂದು ಕಾನೂನಿನ ಸಮರಗಳು ನಡೀತಾ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಒಂದು ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕಾನೂನುಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ
ಮಾಧ್ಯಮಗಳಲ್ಲಿ ನಾವು ವರದಿಗಳನ್ನು ನಿರಂತರವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಫ್ ಯು ಸ್ಕ್ಯಾನ್ ನ್ಯೂಸ್ ಪೇಪರ್, ಇಫ್ ಯು ಕ್ಯಾನ್ ಥ್ರೂ ಎ ನ್ಯೂಸ್ ಪೇಪರ್, ನೀವೊಂದು ಸುದ್ದಿ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡಿದಂತಹ ಸಂದರ್ಭಗಳಲ್ಲಿ ಎವ್ರಿ ಡೇ ಯು ವುಡ್ ಫೈಂಡ್ ಎ ನಂಬರ್ ಆಫ್ ರಿಪೋರ್ಟ್ಸ್ ಆಫ್ ಕೋರ್ಟ್ ವರ್ಡಿಕ್ಟ್ಸ್, ಪ್ರೊಸೀಡಿಂಗ್ಸ್ ಆಫ್ ಎ ಕೋರ್ಟ್, ಕಂಡೀಷನ್ ಆಫ್ ದ ಜುಡಿಷಿಯರಿ, ಲೀಗಲ್ ಟ್ರೆಂಡ್ಸ್, ಲಾಸ್ ಆಫ್ ದ ಕಂಟ್ರಿ. ನಾವೊಂದು ದಿನಪತ್ರಿಕೆಯನ್ನು ನೋಡಿದಂತಹ ಸಂದರ್ಭಗಳಲ್ಲಿ ಪ್ರತಿದಿನವೂ ಕೂಡ ಒಂದಷ್ಟು ಕಾನೂನಿಗೆ ಸಂಬಂಧಪಟ್ಟ ಹಾಗೆ, ಈ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೇವೆ. ಅದು ನ್ಯಾಯಾಂಗ ಕೊಡ್ತಕ್ಕಂತಹ ತೀರ್ಪಾಗಿರಬಹುದು ಅಥವಾ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಕಾರ್ಯಕಲಾಪಗಳಾಗಿರಬಹುದು ಅಥವಾ ನ್ಯಾಯಾಂಗ ಇಡೀ ವ್ಯವಸ್ಥೆಯನ್ನು ಕೂಡ ಅದು ಗಮನದಲ್ಲಿ ಇಟ್ಕೊಂಡಿರಬಹುದು. ಅಥವಾ ಕಾನೂನಿನಲ್ಲಿ ಇವತ್ತಿನ ದಿನಗಳಲ್ಲಿ ಏನೆಲ್ಲ ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇದೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಆಗಿರಬಹುದು. ಅಥವಾ ಲಾಸ್ ಆಫ್ ದ ಕಂಟ್ರಿ, ಅಂದರೆ ಈ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಯಾವುದೆಲ್ಲ ಹೊಸ ಹೊಸ ಕಾನೂನುಗಳು ಬರ್ತಾ ಇದ್ದಾವೆ, ಏನೆಲ್ಲ ಆಗ್ತಾ ಇದೆ ನಮ್ಮ ಕಾನೂನಿನ ಇದರಲ್ಲಿ ಅಥವಾ ದೇಶದಲ್ಲಿ ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅವುಗಳು ಎಲ್ಲವನ್ನೂ ಕೂಡ ತಿಳಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ಲೀಗಲ್ ಆರ್ ಕೋರ್ಟ್ ರಿಪೋರ್ಟಿಂಗ್ ಮೂಲಕ ಮಾಡ್ತಕ್ಕಂಥದ್ದು. ಆ ಥರದ ವರದಿಗಳನ್ನು ಮಾಡೋರಿಗೆ ಕೋರ್ಟ್ ರಿಪೋರ್ಟರ್ ಅಥವಾ ಲೀಗಲ್ ರಿಪೋರ್ಟರ್ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. Then legal reporting is often used synonymously with court reporting. ಈ ಒಂದು ಲೀಗಲ್ ರಿಪೋರ್ಟಿಂಗ್ ಅನ್ನು ನಾವು ಸಾಮಾನ್ಯವಾಗಿ ಕೋರ್ಟ್ ರಿಪೋರ್ಟಿಂಗ್ ಅಂತ ಹೇಳಿ ಕೂಡ ಬಳಸ್ತಕ್ಕಂಥದ್ದು. ಲೀಗಲ್ ರಿಪೋರ್ಟಿಂಗ್ ಅಂದರೆ ಕಾನೂನು ವರದಿಗಾರಿಕೆಯನ್ನೇ ನ್ಯಾಯಾಂಗ ವರದಿಗಾರಿಕೆ ಅಂತ ಹೇಳಿ ಕೂಡ ನಾವು ಕರಿತಕ್ಕಂಥದ್ದು. ಆದರೆ ನಾವು ಒಬ್ಬ ಪತ್ರಿಕೋದ್ಯಮಿಗಳಾಗಿ ಅಥವಾ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ, ಬೀಯಿಂಗ್ ಎ ಜರ್ನಲಿಸಮ್ ಸ್ಟೂಡೆಂಟ್, ವಿ ಶುಡ್ ಅವೇರ್ ಆಫ್ ವಾಟ್ ಈಸ್ ಲೀಗಲ್ ರಿಪೋರ್ಟಿಂಗ್ ಆ್ಯಂಡ್ ವಾಟ್ ಈಸ್ ಕೋರ್ಟ್ ರಿಪೋರ್ಟಿಂಗ್. ಕಾನೂನು ವರದಿಗಾರಿಕೆ ಅಂದರೆ ಏನು ಮತ್ತೆ ನ್ಯಾಯಾಂಗ ವರದಿಗಾರಿಕೆ ಅಂದರೆ ಏನು, ಇವುಗಳ ನಡುವೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಆ ವ್ಯತ್ಯಾಸವೂ ಕೂಡ ಒಬ್ಬ ಪತ್ರಿಕೋದ್ಯಮಿಗೆ ಮತ್ತು ಪತ್ರಕರ್ತನಿಗೆ ಈ ಒಂದು ಲೀಗಲ್ ರಿಪೋರ್ಟಿಂಗ್ ಮತ್ತು ಕೋರ್ಟ್ ರಿಪೋರ್ಟಿಂಗ್ಗಳಿಗೆ ಹೋಗ್ತಕ್ಕಂತಹ ರಿಪೋರ್ಟರ್ ಏನಿದ್ದಾರೆ ಅವರುಗಳಿಗೆ ಅವುಗಳ ಸಂಪೂರ್ಣ ಮಾಹಿತಿ ಇರಬೇಕಾಗತ್ತೆ. However, there is a difference between legal reporting and court reporting. So all legal reports do not necessarily ಎಮನೇಟ್ ಫ್ರಮ್ ಕೋರ್ಟ್. ಯಾವಾಗಲೂ ಕೂಡ ಈ ಒಂದು ಏನು ಲೀಗಲ್ ರಿಪೋರ್ಟ್ಗಳು ಏನಿದ್ದಾವೆ ಅವುಗಳು ಎಲ್ಲವೂ ಕೂಡ ನ್ಯಾಯಾಂಗದ ಮೂಲಕನೇ ಹೊರಗಡೆ ಬರಬೇಕು ಅಂತ ಏನೂ ಇಲ್ಲ. ನ್ಯಾಯಾಂಗದ ಹೊರತಾಗಿಯೂ ಕೂಡ ನಾವು ಕೆಲವೊಂದಷ್ಟು ಕಾನೂನಿಗೆ ಸಂಬಂಧಪಟ್ಟಂತಹ ವರದಿಗಳನ್ನು ನಮ್ಮ ದಿನಪತ್ರಿಕೆಗಳಲ್ಲಿ ನಾವು ನೋಡೋದಕ್ಕೆ ಸಿಕ್ಕತ್ತೆ. ಅಲ್ಲಿ ಕೋರ್ಟ್ ಅಂತ ಹೇಳಿ ಬಂದಾಗ ನಾನು ಈಗಾಗಲೇ ಹೇಳಿದಾಗೆ ಕೋರ್ಟ್ ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪನ್ನು ಕೊಡ್ತಕ್ಕಂಥದ್ದಾಗಿರಬಹುದು, ಅಥವಾ ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಅಥವಾ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇರತಕ್ಕಂತಹ ಸುದ್ದಿಗಳು ಏನಿದ್ದಾವೆ, ಈಗ ಫಾರ್ ಎಕ್ಸಾಂಪಲ್ ಅಯೋಧ್ಯ ಇಶ್ಯೂ ಇರಬಹುದು, ಅಥವಾ ಉನ್ನಾವೋ ರೇಪ್ ಪ್ರಕರಣಗಳಿರಬಹುದು, ಅಥವಾ ಡೆಲ್ಲಿನಲ್ಲಿ ಆದಂತಹ ನಿರ್ಭಯಾ ರೇಪ್ ಪ್ರಕರಣಗಳಿರಬಹುದು. ಈ ಥರದ ತುಂಬ ಮಹತ್ತರವಾಗಿರ್ತಕ್ಕಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ನಡೀತಕ್ಕಂತಹ ಅಥವಾ ಪ್ರಕರಣಗಳು ಏನು ಕೇಸ್ಗಳು ನಡೆಯತ್ವೆ ಆ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕಲಾಪಗಳನ್ನು ಹೇಳ್ತಕ್ಕಂಥದ್ದು ಕೂಡ ಆಗಿರಬಹುದು. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹೆಚ್ಚು ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು ಅವುಗಳು ಎಲ್ಲವೂ ಕೂಡ ನಮಗೆ ಕೋರ್ಟ್ನಿಂದಲೇ ಕೂಡ ಬರ್ತಕ್ಕಂಥದ್ದು. ಆದರೆ ಕೆಲವು ಸುದ್ದಿಗಳು ಇಟ್ ಈಸ್ ರಿಲೇಟೆಡ್ ಟು ಲೀಗಲ್, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುದ್ದಿಗಳೇ ಆಗಿದ್ರೂ ಕೂಡ ಅವುಗಳು ನಮಗೆ ಕೋರ್ಟಿಂದ ಸುದ್ದಿಗಳು ಸಿಕ್ಕೋದಿಲ್ಲ. ಫಾರ್ ಎಕ್ಸಾಂಪಲ್ ಕಾಶ್ಮೀರದಲ್ಲಿ ನಮಗೆ ಆರ್ಟಿಕಲ್ 370 ಬ್ಯಾನ್ ಮಾಡಿದ್ರು, ಹಾಗೇನೆ 35A ಕೂಡ ಬ್ಯಾನ್ ಮಾಡಿದ್ರು. ಅದು ದಟ್ ನ್ಯೂಸ್ ಡಸಂಟ್ ಕಮ್ಸ್ ಅಂಡರ್ ದ ಕೋರ್ಟಿನ ಮೂಲಕ ಅಥವಾ ಕೋರ್ಟಿನ ಅಡಿಯಲ್ಲಿ ಆ ಥರದ ಸುದ್ದಿಗಳು ನಮಗೆ ಬರಲಿಲ್ಲ. ಅದು ಬಂದದ್ದು ನಮಗೆ ಲೆಜಿಸ್ಲೇಚರ್ ಕಡೆಯಿಂದ
ಬಂದದ್ದು. ಸೊ ಇದು ಕೂಡ ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುದ್ದಿನೇ ಆಗಿದೆ. ಅಂದರೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಬ್ಯಾನ್ ಮಾಡಿದ್ದು ಕೂಡ ಕಾನೂನಿಗೆ ಕಾನೂನ ವ್ಯಾಪ್ತಿಯಲ್ಲಿ ಕೂಡ ಬರ್ತಕ್ಕಂತಹ ಸುದ್ದಿ ಆಗಿದ್ರೂ ಕೂಡ ಅದು ಕೋರ್ಟ್ನ ಅಡಿನಲ್ಲಿ ಅಥವಾ ಕೋರ್ಟಿನ ಮೂಲಕ ಆ ಸುದ್ದಿಗಳು ಹೊರಗಡೆ ಬರಲಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂತಹ ಸುದ್ದಿಗಳು ಕೂಡ ಲೀಗಲ್ ರಿಪೋರ್ಟ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಈ ನ್ಯಾಯಾಂಗ ವರದಿ ಅಂತ ಹೇಳ್ಬಿಟ್ಟು ಅಂದರೆ ನ್ಯಾಯಾಲಯದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳೇನಿದ್ದಾವೆ, ಅಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಕ್ಕಂತಹ ತೀರ್ಪಿರ್ಬೋದು, ಕಾರ್ಯಕಲಾಪಗಳಿರಬಹುದು, ಅಥವಾ ಒಂದು ನ್ಯಾಯಾಲಯದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ಬಗ್ಗೆ ನಾವು ಸುದ್ದಿಯನ್ನು ಕೊಡ್ತಕ್ಕಂಥದ್ದಿರಬಹುದು, ಅಥವಾ ನಮ್ಮ ಕಾನೂನಿನ ವ್ಯವಸ್ಥೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಬದಲಾವಣೆಗಳು ಆದಂತಹ ಸಂದರ್ಭಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಈಗ ಎಲ್ಲ ಕಡೆನೂ ಕೂಡ ಎಂಟೈರ್ ಗ್ಲೋಬಲಲ್ಲಿ ಕೊರೋನಾ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಆನ್ಲೈನಲ್ಲಿ ಕೂಡ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇವನ್ ಕೋರ್ಟ್ಗಳಲ್ಲಿ ಕೂಡ ಆನ್ಲೈನಲ್ಲಿ ಕೂಡ ಅಲ್ಲಿ ಅಡ್ವೊಕೇಟ್ಗಳು ಏನಿದ್ದಾರೆ ಅವರುಗಳು ತಮ್ಮ ತಮ್ಮ ವಾದವನ್ನು ಮಂಡಿಸ್ತಾರೆ. ಆ ಮೂಲಕ ಎಗೇನ್ ಆನ್ಲೈನಲ್ಲಿ ಕೂಡ ವರ್ಡಿಕ್ಟ್ಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ವರ್ಡಿಕ್ಟ್ ಇನ್ ದ ಸೆನ್ಸ್ ತೀರ್ಪು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟತಕ್ಕಂತಹ ತೀರ್ಪನ್ನು ಕೊಡ್ತಕ್ಕಂಥದ್ದು. ಸೊ ಹೀಗೆ ಹೊಸ ಹೊಸ ಟ್ರೆಂಡ್ಗಳು ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ. ಹೇಗೆ ನಾವು ಎಜುಕೇಷನಲ್ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಹೊಸ ಹೊಸ ಟ್ರೆಂಡ್ಗಳು ಬರ್ತಾ ಇದೆಯೋ ಅದೇ ರೀತಿಯಾಗಿ ಕೂಡ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅಥವಾ ಲಾ ಒಂದು ಫೀಲ್ಡಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಡೆವಲಪ್ಮೆಂಟ್ಗಳು ಆಗೋದಕ್ಕೆ ಶುರುವಾಗುತ್ತೆ. ಆ ರೀತಿಯ ವರದಿಗಳನ್ನು ಕೂಡ ಈ ಒಂದು ಲೀಗಲ್ ರಿಪೋರ್ಟಿಂಗ್ ಅಂತಕ್ಕಂಥದ್ದು ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು. Then while court judgment covers a major part of legal reports in the media. ಸೊ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಯಾವೆಲ್ಲ ಜಡ್ಜ್ಮೆಂಟ್ಗಳು ಬರುತ್ತೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮೀಡಿಯಾಗಳಲ್ಲಿ ಹೆಚ್ಚು ಕವರೇಜನ್ನು ಕೂಡ ಕೊಡ್ತಕ್ಕಂತಹದ್ದು. ಸೊ ಅಂದರೆ ಈಗ ನಾ ಈಗಾಗಲೇ ಹೇಳಿದೆ, ಕೆಲವು ತುಂಬ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂತಹ ನ್ಯಾಷನಲ್ ವೈಡ್ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇರಬಹುದು, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರೋವಂಥ ವಿಷಯಗಳು ಕೂಡ ಆಗಿರಬಹುದು. ಆ ಥರದ ಸುದ್ದಿಗಳು ಹೆಚ್ಚಾಗಿ ಕೋರ್ಟ್ನಲ್ಲಿ ಈ ವಿಷಯದ ಕುರಿತಾಗಿ ಇಂತಹ ಕೇಸ್ ಬಗ್ಗೆ ಈ ರೀತಿಯ ಜಡ್ಜ್ಮೆಂಟ್ಗಳು ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಅಯೋಧ್ಯ ಕೇಸ್ ಇರಬಹುದು, ಆಯ್ತಾ, ಅಲ್ಲಿ ಕೂಡ ಇಡೀ ಎಂಟೈರ್ ನೇಷನ್ ಆ ಒಂದು ಹಿಸ್ಟಾರಿಕಲ್ ವರ್ಡಿಕ್ಟಿಗೋಸ್ಕರ ವೇಟ್ ಮಾಡ್ತಾ ಇತ್ತು. ಅಥವಾ ಕರ್ನಾಟಕದಲ್ಲಿ ತಗೊಂಡಾಗ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಾವೇರಿ ಗಲಾಟೆ ಏನು ನಡೀತಾ ಇದೆ, ಇವನ್ ಟುಡೇ ಇವತ್ತಿಗೂ ಕೂಡ ಅದು ಅಲೈವ್ ಆಗಿ ಕೂಡ ಇರ್ತಕ್ಕಂತಹದ್ದು. ಆ ರೀತಿಯಾಗಿರ್ತಕ್ಕಂತಹ ಜಡ್ಜ್ಮೆಂಟ್ಗಳು ಏನು ಬರುತ್ತೆ ಅಂತಹ ಜಡ್ಜ್ಮೆಂಟ್ಗಳು ಕೂಡ ಸಾಕಷ್ಟು ಇಂಪಾರ್ಟೆನ್ಸನ್ನು ಕೂಡ ಪಡ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಅಪಾರ್ಟ್ ಫ್ರಮ್ ದಟ್ ಕೆಲವು ಸಂದರ್ಭಗಳಲ್ಲಿ ತುಂಬ ಮಹತ್ತರ ಅಲ್ಲದ ಸುದ್ದಿಗಳು ಏನಿದ್ದಾವೆ ಅವುಗಳು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮಗಳಲ್ಲಿ ಅವುಗಳು ಕವರೇಜ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅವುಗಳಿಗೆ ಇರ್ತಕ್ಕಂತಹ ಸಿಗ್ನಿಫಿಕೆನ್ಸ್, ಅವು ಎಷ್ಟರ ಪ್ರಮಾಣದಲ್ಲಿ ನ್ಯೂಸ್ ವರ್ದಿ ಇದೆ, ಸುದ್ದಿಯನ್ನ ಮಾಡೋದಕ್ಕೆ ಯೋಗ್ಯವಾಗಿದೆ ಅನ್ನೋದರ ಆಧಾರದ ಮೇಲೆ ಅವುಗಳನ್ನೆಲ್ಲವನ್ನು ಕೂಡ ನಿರ್ಣಯವನ್ನ ಮಾಡಲಾಗುತ್ತೆ. Sometimes you must have also seen interviews of lawyers, retired judges and reporters on speeches by judges in public or ಕೋರ್ಟ್ ಫಂಕ್ಷನ್ಸ್. ಕೆಲವು ಸಂದರ್ಭಗಳಲ್ಲಿ ನಾವು ಮೀಡಿಯಾಗಳಲ್ಲಿ ನಾವು ಹೊಸ ಹೊಸ ಜಡ್ಜ್ಗಳು ಬಂದಿರೋದಿರಬಹುದು, ಅಥವಾ ಏನಾದರೂ ಹೊಸದಾಗಿ ಯಾರಾದರೂ ಸುಪ್ರೀಂ ಕೋರ್ಟ್ನ ಜಡ್ಜ್ ರಿಟೈರ್ಡ್ ಆಗಿದ್ರು, ಅಥವಾ ಹೈಕೋರ್ಟ್ನ ಜಡ್ಜ್ ರಿಟೈರ್ಡ್ ಆದರು ಅಂತಕ್ಕಂಥ ಸುದ್ದಿ ಇರಬಹುದು, ಅಥವಾ ಹೊಸದಾಗಿ ಯಾರಾದರೂ ಜಡ್ಜ್ ಅಪಾಯಿಂಟ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಂದಾಗ, ಅಥವಾ ಹೈಕೋರ್ಟ್ಗೆ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಆ ಸಂದರ್ಭಗಳಲ್ಲಿ ಆ ಜಡ್ಜನ್ನ ಹತ್ರ ಹೋಗಿ ಅವರನ್ನ ಸಂದರ್ಶನ ಮಾಡ್ತಕ್ಕಂಥದ್ದು, ಇಂಟರ್ವ್ಯೂ ಮಾಡ್ತಕ್ಕಂಥದ್ದು, ಅವರ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡ್ತಕ್ಕಂಥದ್ದು. ಬ್ಯಾಕ್ಗ್ರೌಂಡ್ ಇನ್ ದ ಸೆನ್ಸ್ ಅವ್ರ ಪರ್ಸ್ನಲ್ ಲೈಫನ್ನು ಚೆಕ್ ಮಾಡೋದಲ್ಲ, ಅವ್ರ ಸರ್ವೀಸ್ ಲೈಫನ್ನು, ಅವರು ಎಷ್ಟು ಓದ್ಕೊಂಡಿದ್ದಾರೆ, ಎಷ್ಟು ವರ್ಷ ಯಾವ ಕೋರ್ಟಲ್ಲಿ ಸರ್ವೀಸನ್ನು ಮಾಡಿದ್ದಾರೆ, ಹೈಕೋರ್ಟಲ್ಲಿ ಎಷ್ಟು ಜನ ಮಾಡಿರಬಹುದು, ಕೆಳ ಹಂತದ ನ್ಯಾಯಾಲಯಗಳು ಏನಿದ್ದಾವೆ ಆ ಥರ ಕೋರ್ಟ್ಗಳಲ್ಲಿ ಏನು ಕೆಲಸವನ್ನು ಎಷ್ಟು ವರ್ಷ ಸರ್ವೀಸ್ ಮಾಡಿದ್ದಾರೆ, ಅವರು ಯಾವುದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ಗಳು ಏನಿದ್ದಾವೆ ಆ ಥರದ ಕೇಸ್ಗಳಲ್ಲಿ ಅವರು ಎಷ್ಟು ಫೈಟ್ ಮಾಡಿದ್ದಾರೆ, ಸೊಸೈಟಿಗೆ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಯಾವರೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೇಸ್ಗಳಿಗೆ ಅವರು ವರ್ಡಿಕ್ಟನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ಅವರ ಅಚೀವ್ಮೆಂಟ್ಸ್ಗಳು ಏನಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ನಮ್ಮ ದಿನಪತ್ರಿಕೆಗಳಲ್ಲಿ ಅಥವಾ ಮ್ಯಾಗಝೈನ್ಸ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಟೆಲಿವಿಷನ್ ಮೀಡಿಯಾಗಳಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಕೆಲವರು ಯಾವುದೋ ಒಂದು ಫಂಕ್ಷನಲ್ಲಿ
ಲಾ ಕಾಲೇಜ್ ಇರಬಹುದು ಅಥವಾ ಲೀಗಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನಾದರೂ ರಿಟೈರ್ಡ್ ಜಡ್ಜ್ಗಳನ್ನು ಕರೆದು ಅಲ್ಲಿ ಅವರು ಮಾತಾಡ್ತಕ್ಕಂಥದ್ದನ್ನ ರಿಪೋರ್ಟ್ ಮಾಡ್ತಕ್ಕಂಥದ್ದು ಇರಬಹುದು. ಸೊ ಈ ರೀತಿಯಾಗಿ ಮತ್ತೆ ಯಾವುದೋ ಒಂದು ಕೋರ್ಟ್ ಫಂಕ್ಷನ್ ಇರ್ಬೋದು ಅಥವಾ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಇರಬಹುದು. ಯಾವುದು ಈಗ ಫಾರ್ ಎಕ್ಸಾಂಪಲ್ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗಡೆ ಇರ್ಬೋದು, ಅವರು ರಿಟೈರ್ಡ್ ಜಡ್ಜ್ ಆಗಿರ್ತಕ್ಕಂತಹ ವ್ಯಕ್ತಿ. ಅವರು ಏನಾದರೂ ಪಬ್ಲಿಕ್ಕಲ್ಲಿ ಏನನ್ನ ಮಾತಾಡಿದ್ದಾರೆ, ಪಬ್ಲಿಕ್ ಫಂಕ್ಷನಲ್ಲಿ ಯಾವ ರೀತಿಯ ಸ್ಪೀಚನ್ನು ಕೊಟ್ಟಿದ್ದಾರೆ, ಸೊಸೈಟಿಗೆ ಯಾವ ರೀತಿಯ ಮೆಸೇಜನ್ನು ಕೊಟ್ಟಿದ್ದಾರೆ, ಇವುಗಳು ಎಲ್ಲವೂ ಕೂಡ ಹೆಚ್ಚು ಮಹತ್ವಪೂರ್ಣವನ್ನು ಪಡ್ಕೊಳ್ಳುತ್ತವೆ. ಇವುಗಳೆಲ್ಲವೂ ಕೂಡ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಲೀಗಲ್ ರಿಪೋರ್ಟಿಂಗ್. ಸೊ ಇವು ಕೇವಲ ನಾವು ವರ್ಡಿಕ್ಸ್ಗಳನ್ನು ಕೊಡಲ್ಲ, ಪ್ರೊಸೀಡಿಂಗ್ಸ್ಗಳನ್ನು ಕೊಡಲ್ಲ, ಜುಡಿಷಿಯರಿನಲ್ಲಿ ಆಗ್ತಕ್ಕಂತಹ ಕಂಡೀಷನ್ಸ್ಗಳನ್ನು ಕೊಡಲ್ಲ. ಅಪಾರ್ಟ್ ಫ್ರಮ್ ದಟ್, ಅದರ ಹೊರತಾಗಿಯೂ ಕೂಡ ಈ ರೀತಿಯ ಸುದ್ದಿಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಒಬ್ಬ ಸಾಮಾನ್ಯ ಪತ್ರಕರ್ತ ಪತ್ರಿಕೋದ್ಯಮಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಅವನು ಆ್ಯಸ್ ಎ ಕ್ಯಾರಿಯರ್ ಆಗಿ ಲೀಗಲ್ ರಿಪೋರ್ಟಿಂಗನ್ನು ಮಾಡ್ಕೊಳ್ತಕ್ಕಂಥ ನನಗೆ ತುಂಬ ಇಂಟ್ರೆಸ್ಟ್ ಇರಬಹುದು. ಲಾ ಬಗ್ಗೆ, ಲೀಗಲ್ ಮ್ಯಾಟರ್ಗಳ ಬಗ್ಗೆ ಸಾಕಷ್ಟು ಅವ್ರಿಗೆ ಇಂಟ್ರೆಸ್ಟ್ ಕೂಡ ಇರಬಹುದು, ಅಥವಾ ಅವುಗಳನ್ನು ಡಿಗ್ರಿ ಕೂಡ, ಲಾ ಡಿಗ್ರಿಯನ್ನು ಕೂಡ ಅವನು ಪಡ್ಕೊಂಡು ಬಂದಿರಬಹುದು. ಸೊ ಹಾಗಾಗಿ ಅವನು ಲೀಗಲ್ ರಿಪೋರ್ಟಿಂಗ್ ಬಗ್ಗೆ ಒಂದಷ್ಟು ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ಕೂಡ ತೋರಿಸ್ಬೋದು. ಸೊ ಅಂತಹ ಸಂದರ್ಭಗಳಲ್ಲಿ ಅವನು ಹೇಗೆ ಒಬ್ಬ ನಿಜವಾದ ಲೀಗಲ್ ರಿಪೋರ್ಟರ್ ಅಥವಾ ಕೋರ್ಟ್ ರಿಪೋರ್ಟರ್ ಆಗೋದಕ್ಕೆ ಸಾಧ್ಯ ಆಗತ್ತೆ, ಒಂದು ಎಂಟೈರ್ ಅವನ ಲೈಫನ್ನು ಒಂದು ಕೆರಿಯರ್ ಲೀಗಲ್ ರಿಪೋರ್ಟಿಂಗ್ ಆಗಿ ಕೆರಿಯರನ್ನು ಹೇಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದಷ್ಟು ವಿಚಾರಗಳನ್ನು ಕೂಡ ಅವನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ಆಮೇಲೆ ಅವನು ವರದಿಯನ್ನು ಮಾಡೋದು ಸೂಕ್ತವಾಗತ್ತೆ. ಯಂಗ್ ಜರ್ನಲಿಸ್ಟ್ ಹೂ ಹ್ಯಾವ್ ಇಂಟ್ರೆಸ್ಟ್ ಎ ಲಾ ಆ್ಯಂಡ್ ಲೀಗಲ್ ಮ್ಯಾಟರ್ಸ್ ಆಫನ್ ವಂಡರ್ ಹೌ ಟು ಸ್ಟಾರ್ಟ್ ಎ ಕ್ಯಾರಿಯರ್ ಇನ್ ಲೀಗಲ್ ರಿಪೋರ್ಟಿಂಗ್. ಒಬ್ಬ ಪತ್ರಿಕೋದ್ಯಮ ಅಥವಾ ಯಂಗ್ ಜರ್ನಲಿಸ್ಟ್ ಏನಿದ್ದಾನೆ, ಯುವ ಪತ್ರಕರ್ತರು ಏನಿದ್ದಾರೆ, ಅವ್ರುಗಳಿಗೆ ಲಾ ಮತ್ತು ಲೀಗಲ್ ಮ್ಯಾಟರ್ಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ಅವರು ಅವರ ಕೆರಿಯರನ್ನು ಲೀಗಲ್ ರಿಪೋರ್ಟಿಂಗಲ್ಲಿ ಕೂಡ ಅಥವಾ ಕೋರ್ಟ್ ರಿಪೋರ್ಟಿಂಗಲ್ಲಿ ಕೂಡ ಅವರು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಕೂಡ ಅವಕಾಶ ಇರ್ತಕ್ಕಂತಹದ್ದು. ಅಂತಹ ಸಂದರ್ಭಗಳಲ್ಲಿ ಕೆಲವು ಒಂದಷ್ಟು ನಮಗೆ ಗೊತ್ತಿರಬೇಕು ಯಾವೆಲ್ಲ ಅಂಶಗಳು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಒಬ್ಬ ಇಸ್ ಎ ಗುಡ್ ಲೀಗಲ್ ರಿಪೋರ್ಟರ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಕೂಡ ನಾವಿಲ್ಲಿ ಡಿಸ್ಕಷನ್ಸನ್ನು ಮಾಡೋಣ. ಟು ಬಿಕಮ್ ಎ ಲೀಗಲ್ ರಿಪೋರ್ಟರ್ ಎ ಡಿಗ್ರಿ ಇನ್ ಲಾ ಇಸ್ ಪ್ರಿಫರ್ಡ್. ಒಬ್ಬ ಲೀಗಲ್ ರಿಪೋರ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಇಲ್ಲಿ ಲಾ ಡಿಗ್ರಿಯನ್ನು ಹೊಂದತಕ್ಕಂತಹದ್ದು ತುಂಬ ಅವಶ್ಯಕವಾಗಿ ಇರುತ್ತೆ. ಸೊ ನಾವು ಲಾ ಡಿಗ್ರಿಯನ್ನು ಪಡ್ಕೊಂಡಂತಹ ಸಂದರ್ಭಗಳಲ್ಲಿ ಬೇಸಿಕ್ ಲಾ ಮತ್ತು ಆರ್ಡರ್ಗಳೇನಿದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಏನೆಲ್ಲ ಹೊಸ ಹೊಸ ಲಾನ ತೊಗೊಂಡು ಬರ್ತಾ ಇದ್ದೀವಿ, ಅದು ಇರ್ತಕ್ಕಂತಹ ಒಂದು ಲಾಗಳಿಗೆ ನಾವು ಯಾವ ರೀತಿಯ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ, ಅಥವಾ ಇನ್ನೇನೆಲ್ಲ ಹೊಸ ಹೊಸ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಅವುಗಳು ಎಲ್ಲದರ ಇನ್ಫಾರ್ಮೇಷನ್ಸನ್ನು ಕೂಡ ಅವನು ಕಲೆಕ್ಟ್ ಮಾಡೋದಕ್ಕೆ ಸಹಾಯ ಆಗತ್ತೆ. ಜೊತೆಗೆ ಅವುಗಳನ್ನು ಎಲ್ಲವನ್ನೂ ಕೂಡ ಇನ್ಕ್ಲೂಡಿಂಗ್ ಲಾ ಟರ್ಮಿನಾಲಜಿ ಏನಿದೆ ಅವುಗಳನ್ನು ಅದು ಕಾನೂನಿನ ಪರಿಭಾಷೆಗಳು ಏನಿದ್ದಾವೆ ಅವುಗಳನ್ನು ಕೂಡ ತುಂಬ ಸುಲಭವಾಗಿ ಅವನು ಅರ್ಥ ಮಾಡಿಕೊಂಡು ಓದುಗರಿಗೆ ಅವುಗಳನ್ನು ತಲುಪಿಸೋದಕ್ಕೂ ಕೂಡ ಅವಕಾಶಗಳು ಆಗ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಲಾ ಆಫ್ ಡಿಗ್ರಿ ಆಫ್ ಲಾನ ಅವನು ಹೊಂದಿರತಕ್ಕಂತಹದ್ದು ತುಂಬ ಅವಶ್ಯಕವಾಗಿ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ನೆಸಸರಿ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ಆಸ್ ವೆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾ ಆಫ್ ದ ಲ್ಯಾಂಡ್. ಇಲ್ಲಿ ಡಿಗ್ರಿಯನ್ನು ಕಂಪಲ್ಸರಿ ಹೊಂದಲೇಬೇಕು ಅಂತಕ್ಕಂತಹ ಯಾವುದೇ ರೀತಿಯ ಒಂದು ಮ್ಯಾಂಡೇಟ್ರಿ ಕೂಡ ಅಲ್ಲಿ ಇಲ್ಲ. ಆದರೆ ನೀವು ಲಾ ಬಗ್ಗೆ, ಕಾನೂನಿನಗಳ ಬಗ್ಗೆ, ಕಾನೂನಿನ ಕ್ಷೇತ್ರಗಳ ಬಗ್ಗೆ, ಲಾ ಫೀಲ್ಡಿನ ಬಗ್ಗೆ ಒಂದಷ್ಟು ಅರಿವು ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಹೆಚ್ಚು ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿ ಇದ್ದಂತಹ ಸಂದರ್ಭಗಳಲ್ಲಿ ಇವುಗಳನ್ನ ಎಲ್ಲವನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಹೇಗೆ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂದರೆ ಪತ್ರಿಕೋದ್ಯಮ ಪದವಿಯನ್ನು ಪಡೀತಕ್ಕಂಥದ್ದು ಅನಿವಾರ್ಯ ಅಲ್ಲ ಅನ್ನೋದು ಹೇಗಿದೆಯೋ ಅದೇ ರೀತಿಯಾಗಿ ಕೂಡ ಲೀಗಲ್ ರಿಪೋರ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಅವನು ಲಾ ಡಿಗ್ರಿಯನ್ನು ಹೊಂದಿರಲೇಬೇಕು ಅನ್ನೋ ಕಂಪಲ್ಷನ್ಸು ಇರೋದಿಲ್ಲ.
ಆದರೆ ಆ ಥರ ಒಂದು ಡಿಗ್ರಿಯನ್ನು ಹೊಂದಿದ್ರೆ, ಲಾ ಡಿಗ್ರಿಯನ್ನು ಹೊಂದಿದ್ರೆ ಅವನಿಗೆ ಮತ್ತಷ್ಟು ಸುಲಭ ಆಗತ್ತೆ ಅನ್ನೋದಷ್ಟೇ ಅಲ್ಲಿ ಇಂಟೆನ್ಷನ್. ಈಗ ಪತ್ರಿಕೋದ್ಯಮದಲ್ಲಿ ಬಂದಾಗ ಪತ್ರಿಕೋದ್ಯಮದ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅಂದಾಗ, ಸೊ ಆಬ್ವಿಯಸ್ಲಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವರದಿಯನ್ನು ಮಾಡಲಿಕ್ಕೆ ಅಥವಾ ಪತ್ರಿಕೋದ್ಯಮದ ಏನು ಟರ್ಮಿನಾಲಜೀಸ್ಗಳಿದೆ, ಜರ್ನಲಿಸಮ್ ಟರ್ಮಿನಾಲಜೀಸ್ಗಳಿಗೇನಿದೆ, ಕಮ್ಯುನಿಕೇಷನ್ ಟರ್ಮಿನಾಲಜಿ ಏನಿದೆ, ಅವುಗಳನ್ನೆಲ್ಲವನ್ನೂ ಕೂಡ ಅವನು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಂಡು ಓದುಗರಿಗೆ ಕೂಡ ಕನ್ವೆ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಗೋದಕ್ಕೆ ಆಗತ್ತೆ. ದೆನ್ ಕೋಡ್ ರಿಪೋರ್ಟಿಂಗ್ ಅಟ್ ಟೈಮ್ಸ್ ಬಿಕಮ್ ಟೆಡಿಯಸ್. ಕೆಲವೊಮ್ಮೆ ಸಾಕಷ್ಟು ಟೈಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಕೆಲವೊಮ್ಮೆ ಸಾಕಷ್ಟು ಹೆಕ್ಟಿಕ್ ಅನ್ನೋ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಸಾಕಷ್ಟು ನಿಮಗೆ ಹೆವಿ ಪ್ರೆಷರ್ ಆಗ್ತಿದೆಯಪ್ಪ, ಇದು ಕೋರ್ಟ್ ರಿಪೋರ್ಟಿಂಗ್ ಆಗಲ್ಲ ನನಗೆ, ಐ ಕಾಂಟ್ ಹ್ಯಾಂಡಲ್ ದಿಸ್ ಅನ್ನುವಂತಹ ಸ್ಥಿತಿಗಳು ಕೂಡ ಕೆಲವೊಮ್ಮೆ ಬರಬಹುದು. ಆದರೆ ಇಫ್ ಯು ಆರ್ ಎಂಜಾಯಿಂಗ್ ದಿಸ್ ಜಾಬ್, ಯಾವುದೇ ರೀತಿಯ ಒಂದು ಪ್ರೊಫೆಷನನ್ನಾಗಿರ್ಬೋದು, ವೃತ್ತಿಯನ್ನಾಗಿರಬಹುದು, ಕೆಲಸವನ್ನು ಕೂಡ ಆಗಿರಬಹುದು, ಅವುಗಳನ್ನು ನೀವು ಅನುಭವಿಸಿ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗ ಅಲ್ಲಿ ಮತ್ತಷ್ಟು ಖುಷಿಯನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಯು ಹ್ಯಾವ್ ಟು ಸ್ಪೆಂಡ್ ಯುವರ್ ಡೇ ಅಟೆಂಡಿಂಗ್ ಇಂಪಾರ್ಟೆಂಟ್ ಪ್ರೊಸೀಡಿಂಗ್ಸ್ ಆಫ್ ದ ಕೋರ್ಟ್ ಆ್ಯಂಡ್ ಟೇಕಿಂಗ್ ನೋಟ್ಸ್. ಕೆಲವು ಸಂದರ್ಭಗಳಲ್ಲಿ ಇಡೀ ದಿನವೂ ಕೂಡ ದಿನಗಟ್ಟಲೆ ನೀವು ಕೋರ್ಟ್ನಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಆಗ್ತಕ್ಕಂತಹ ಏನೆಲ್ಲ ಪ್ರೊಸೀಡಿಂಗ್ಸ್ಗಳಾಗ್ತಿದೆ, ಪ್ರಕ್ರಿಯೆಗಳು ಏನೆಲ್ಲ ಆಗ್ತಾ ಇದೆ, ಅವುಗಳೆಲ್ಲವನ್ನೂ ಕೂಡ ನೋಡಿಕೊಂಡು ವರದಿ ಮಾಡಿರ್ತಕ್ಕಂತಹ ಅನಿವಾರ್ಯ ಪರಿಸ್ಥಿತಿಗಳು ಬರಬಹುದು. ಸಮ್ಟೈಮ್ಸ್ ಇಫ್ ದ ಕೋರ್ಟ್ ರೂಮ್ ಇಸ್ ಆಲ್ರೆಡಿ ಪ್ಯಾಕ್ಡ್, ಯು ಮೇ ಹ್ಯಾವ್ ಟು ಸ್ಟ್ಯಾಂಡ್ ಥ್ರೂ ದ ಪ್ರೊಸೀಡಿಂಗ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟ್ ರೂಮ್ ಸಂಪೂರ್ಣವಾಗಿ ತುಂಬ್ಕೊಂಡ್ಬಿಟ್ಟಿದೆಪ್ಪ, ತುಂಬ ಜನಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ, ಪಬ್ಲಿಕ್ ಎಲ್ಲವೂ ಕೂಡ ಅಲ್ಲಿ ಗ್ಯಾದರ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅಂತಹ ಸಂದರ್ಭಗಳಲ್ಲಿ ಕೂಡ ನಿಮಗೆ ಕೂರುವುದಕ್ಕೂ ಕೂಡ ಜಾಗ ಇರಲ್ಲ. ಅಂತಹ ಸಂದರ್ಭಗಳಲ್ಲೂ ಕೂಡ ನಾವು ಅನಿವಾರ್ಯವಾಗಿ ಹೋಲ್ ಡೇ ನಿಂತ್ಕೊಂಡೇ ಕೂಡ ನಾವು ಸುದ್ದಿಗಳನ್ನು ವರದಿ ಮಾಡಬೇಕಾಗತ್ತೆ. ಸೊ ಈ ಥರದಲ್ಲಿ ನೋಡಿದಾಗ ಪೊಲಿಟಿಕಲ್ ರಿಪೋರ್ಟರ್ಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂತಹ ಒಂದಷ್ಟು ಟೈಡಿನೆಸ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾರಿಗೂ ಕೂಡ ಎಂಟೈರ್ ಜರ್ನಲಿಸಮ್ಮೇ ಕೂಡ ಹಾಗೆ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ತುಂಬ ಅವಸರದಲ್ಲಿ ಮಾಡ್ತಕ್ಕಂಥದ್ದು, ಹಾಗೆ ಒಂದಷ್ಟು ರಿಸ್ಕನ್ನು ಮೈ ಮೇಲೆ ಎಳ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಈ ಥರ ಒಂದು ಪರಿಶ್ರಮವನ್ನು ಹೆಚ್ಚು ಪರಿಶ್ರಮವನ್ನು ಹಾಕಿ ಕೂಡ ಸುದ್ದಿಯನ್ನು ಮಾಡುವ ಸಂದರ್ಭಗಳು ಕೂಡ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ತುಂಬ ಸರಳವಾಗಿ ಆಗಿಬಿಡತ್ತೆ ರಿಪೋರ್ಟಿಂಗ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಸ್ವಲ್ಪ ಡಿಫಿಕಲ್ಟಿ ಸಿಚುಯೇಷನ್ಸ್ಗಳನ್ನು ಕೂಡ ನಾವು ಫೇಸ್ ಮಾಡೋ ಸಂದರ್ಭಗಳು ಕೂಡ ಬರುತ್ತೆ. ಸೊ ವೈಲ್ ರೈಟಿಂಗ್ ಅಬೌಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್, you must be very careful with the facts and follows court's directions strictly. ಕೆಲವು ಸಂದರ್ಭಗಳಲ್ಲಿ ನಾವು ಎಸ್ಪೆಷಲಿ ಲೀಗಲ್ ರಿಪೋರ್ಟಿಂಗ್ ಅಥವಾ ಕೋರ್ಟ್ ರಿಪೋರ್ಟಿಂಗನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಆ ಕೋರ್ಟ್ನ ಪ್ರೊಸೀಡಿಂಗ್ಸ್ಗಳನ್ನು ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ ಇರಬಹುದು ಅಥವಾ ಜಡ್ಜ್ಮೆಂಟನ್ನು ಬರೀತಕ್ಕಂತಹ ಸಂದರ್ಭಗಳಿರಬಹುದು. ಅಂತಹ ಸಂದರ್ಭಗಳಲ್ಲಿ ಹೆಚ್ಚು ನಾವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ, ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟೇ ರೀತಿಯಲ್ಲಿ ಕೂಡ ನಾವು ಸುದ್ದಿಯನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಒಂದೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಹೇಳ್ತಕ್ಕಂತಹ ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನು, ಕೆಲವು ನಿರ್ಬಂಧಗಳನ್ನು, ನಿಷೇಧಗಳನ್ನು ನಾವು ಅವುಗಳನ್ನೆಲ್ಲವನ್ನು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ವಿತೌಟ್ ಫೇಲ್ ಯಾವುದು ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಫೇಲ್ ನಾವು ಅವುಗಳನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಇಫ್ ಎ ಕೋರ್ಟ್ ಎಂಬ್ರಾಸಸ್ ಎ ಜಡ್ಜ್ಮೆಂಟ್, ಯು ಕಾಂಟ್ ರೈಟ್ ಅಬೌಟ್ ಇಟ್. ಒಬ್ಬ ಜಡ್ಜ್ಮೆಂಟ್ಗೆ ಅಥವಾ ಯಾವುದೋ ಒಂದು ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಬಗ್ಗೆ ಯಾರಾದರೂ ಏನಾದರೂ ಹೇಳಿದಾಗ ಅಥವಾ ವ್ಯತಿರಿಕ್ತವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಈಗ ನೀವು ಲೋಯರ್ ಕೋರ್ಟಿಂದ ಹೈಯರ್ ಕೋರ್ಟಿಗೆ ಅದು ಅಪೀಲ್ ಹೋಗಿದೆ ಅಂತಂದಾಗ ಅಲ್ಲಿರ್ತಕ್ಕಂತಹ ಜಡ್ಜ್ ಆ ಒಂದು ಜಡ್ಜ್ಮೆಂಟ್ ಬಗ್ಗೆ ಯಾವನೋ ಒಂದು ರೀತಿ ಬೇರೆ ರೀತಿಯಲ್ಲಿ ಕೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ, ಅಥವಾ ಅದನ್ನು ಆಫ್ ದ ರೆಕಾರ್ಡ್ ಅಂತ ಹೇಳಿ ಜಡ್ಜ್ ಏನಾದರೂ ಹೇಳಿದರೆ ಅಂತಹ ಸಂದರ್ಭಗಳಲ್ಲಿ ಅವುಗಳನ್ನು ನೀವು ವರದಿ ಮಾಡೋದಕ್ಕೆ ಬರೋದಿಲ್ಲ. ಅವುಗಳನ್ನು ಅವಶ್ಯಕವಾಗಿ ನಿಲ್ಲಿಸಬೇಕಾಗತ್ತೆ. ನಿಷೇಧ ಅಂತ ಹೇಳ್ಬಿಟ್ಟು ಅಂದಾಗ ಅದು ನಿಷೇಧ ಅಷ್ಟೇ, ಮುಗೀತು. ಆಫ್ ದಿ ರೆಕಾರ್ಡ್ ಅಂತಂದಾಗ ಆಫ್ ದಿ ರೆಕಾರ್ಡ್, ಅದನ್ನು ಯಾವುದೇ ಕಾರಣಕ್ಕೂ ನಾವಲ್ಲಿ ಎಲ್ಲಿಯೂ ಕೂಡ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಸಪೋಸ್ ಅದನ್ನು ಮೀರಿ ಏನಾದರೂ ಮಾಡಿದಾಗ, ಇಫ್ ಯು ಡೂ ಸೋ ಯು ಮೇ ಬಿ ಹೆಲ್ಡ್ ಫಾರ್ ಕಂಟೆಂಪ್ಟ್ ಆಫ್ ದ ಕೋರ್ಟ್.
ಅದನ್ನು ಮೀರಿ ನಾವು ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ಹೇಳಿದ್ದರು ಆದರೂ ಕೂಡ ನಾವು ಅದನ್ನು ಫಾಲೋ ಮಾಡಿಲ್ಲ, ನಿಷೇಧ ಹೇರಿದ್ರೂ ಕೂಡ ಅವುಗಳನ್ನು ನಾವು ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ನ್ಯಾಯಾಂಗ ನಿಂದನೆಯನ್ನು ಎದುರಿಸುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚು ಎಚ್ಚರಿಕೆಯನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ಕೇರ್ಫುಲ್ಲಾಗಿ ಈ ಒಂದು ಲೀಗಲ್ ರಿಪೋರ್ಟಿಂಗ್ ಅಥವಾ ಕೋರ್ಟ್ ರಿಪೋರ್ಟಿಂಗನ್ನು ನಾವು ಮಾಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್, ಯು ನೀಡ್ ಟು ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಲಾ ವೆರಿ ಫಾಸ್ಟ್. ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ನ್ಯಾಕನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ನಮಗೆ ಯಾವಾಗ ಕಾನೂನಿನಗಳ ಬಗ್ಗೆ ತುಂಬ ಬೇಸಿಕ್ ಆಗಿರ್ತಕ್ಕಂತಹ ಮೂಲಭೂತವಾಗಿ ಬೇಸಿಕ್ ಆಗಿ ನಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ಅವುಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳು ಆಗತ್ತೆ. ಸೊ ಇದೇ ಕಾರಣಕ್ಕೆ ಡಿಗ್ರಿಯನ್ನು ಡಿಗ್ರಿ ಇನ್ ಲಾ ಅನ್ನು ನಾವು ಪ್ರಿಫರ್ ಮಾಡ್ತಕ್ಕಂಥದ್ದು. ಸೊ ಹಾಗಿದ್ದಾಗ ಅವನುಗಳಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಏನಾದರೂ ಈ ಕಾನೂನಿನಲ್ಲಿ ಹೊಸದಾಗಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆ, ಅಲ್ಲೇನೋ ತೊಡಕುಗಳಿದ್ದಾವೆ, ಈ ಒಂದು ಲಾವನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಒಂದು ಸಮುದಾಯಕ್ಕೋ ಅಥವಾ ಒಂದು ಎಂಟೈರ್ ಸೊಸೈಟಿಗೋ ಅಲ್ಲಿ ಸಮಸ್ಯೆ ಆಗತ್ತೆ ಅಂತ ಹೇಳ್ಬಿಟ್ಟು ಅನ್ನೋದಿದ್ರೆ ಅಲ್ಲಿ ನಾವು ಮಿಸ್ಟೀರಿಯಸ್ ಇನ್ಫಾರ್ಮೇಷನ್ ಅಥವಾ ಮಿಸ್ಟೀರಿಯಸ್ ಥಿಂಗ್ಸ್ಗಳು ಏನಿದ್ದಾವೆ ಅವುಗಳನ್ನು ನಾವು ತುಂಬ ಬೇಗ ಅದನ್ನು ಐಡೆಂಟಿಫೈ ಮಾಡಿ ಅವುಗಳ ಬಗ್ಗೆ ನಾವು ಒಂದಷ್ಟು ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ, ಒಬ್ಬ ಪತ್ರಕರ್ತರಾಗಿ ಮಾಡಬೇಕು. ಫಾರ್ ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ಯು ಕಾಂಟ್ ರೈಟ್ ಇಟ್ ಇನ್ ಎ ವೇ ದ ರೀಡರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ಸ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಅರ್ಥ ಆಗಬೇಕು ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾನೂನು, ಅದರಲ್ಲಿ ಏನನ್ನ ಹೇಳಕ್ಕೆ ಹೊರಟಿದ್ದಾರೆ, ಅದನ್ನು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡೋದ್ರಿಂದ ಜನಕ್ಕೆ ಸೊಸೈಟಿಗೆ ಉಪಯೋಗ ಆಗುತ್ತಾ, ಪಬ್ಲಿಕ್ಸ್ಗೆ ನಿಜವಾಗ್ಲೂ ವೆದರ್ ಇಟ್ ಈಸ್ ಹೆಲ್ಪ್ಫುಲ್ ಆರ್ ನಾಟ್. ಸಪೋಸ್ ಹೆಲ್ಪ್ಫುಲ್ ಆಗಲ್ಲ ಅನ್ನೋದಾದರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅವುಗಳ ಬಗ್ಗೆ ಫಸ್ಟು ನನಗೆ ಅವೇರ್ನೆಸ್ ಬರಬೇಕಾಗತ್ತೆ. ಅದನ್ನು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಅದನ್ನು ರೀಡರ್ಸ್ಗಳಿಗೆ ಕನ್ವೆ ಮಾಡೋದಕ್ಕೆ ನನಗೆ ಅನುಕೂಲ ಆಗ್ತಕ್ಕಂಥದ್ದು. ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ರೀಡರ್ಸ್ಗೆ ನಾನು ಯಾವುದನ್ನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೆಸೇಜನ್ನು ಕೂಡ ಕನ್ವೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಾನು ಫೇಲ್ಯೂರ್ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿ ಇರುತ್ತೆ. ಫಸ್ಟು ನಾವು ಸರಿಯಾಗಿ ಆ ಕಾನೂನಿನ ಬಗ್ಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಅಲ್ಲಿ ಏನನ್ನ ಮಾಡಕ್ಕೆ ಹೊರಟಿದ್ದಾರೆ ಅವುಗಳ ಬಗ್ಗೆ ಕ್ಲಿಯರ್ ಆಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಕೋರ್ಟ್ ಜಡ್ಜ್ಮೆಂಟ್ಸ್ ಆಫನ್ ರನ್ ಇನ್ ಹಂಡ್ರೆಡ್ಸ್ ಆಫ್ ಪೇಜಸ್. ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ನಲ್ಲಿ ಕೊಡ್ತಕ್ಕಂತಹ ಜಡ್ಜ್ಮೆಂಟ್ ಏನಿದೆ ಅವುಗಳ ಕಾಪಿ ಏನಿದೆ ಅದು 100 ಪೇಜಸ್ ಇರ್ಬೋದು ಅಥವಾ ಥೌಸಂಡ್ಸ್ ಟುಗೆದರ್ ಪೇಜಸ್ಗಳು ಕೂಡ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಈಗಷ್ಟೇ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೊತ್ತಿದೆ, ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರತಕ್ಕಂತಹ ಒಂದು ಸುದ್ದಿ ಅದು. ಅದರಲ್ಲಿ 800 ಪುಟಗಳಷ್ಟು ಪಾಲಿಸಿಯನ್ನು ಹೇಳಿದ್ದಾರೆ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ 800 ಪುಟಗಳಲ್ಲಿದ್ದಾವೆ, 800 ಪೇಜಸ್. ನ್ಯೂ ಎಜುಕೇಷನ್ ಪಾಲಿಸಿ 2020 ಕನ್ಸಿಸ್ಟ್ 800 ಪೇಜಸ್. ಸೊ ಹಾಗಾಗಿ ಒಬ್ಬ ಪತ್ರಕರ್ತ 800 ಪುಟಗಳನ್ನು ಕೂಡ ಓದ್ಕೊಂಡು ಡೀಟೈಲ್ ಆಗಿ ವರದಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ಒಟ್ಟಾರೆ ಸಮ್ಮರಿ ಏನನ್ನ ಹೇಳುತ್ತೆ, ಈ ಒಟ್ಟಾರೆ ನ್ಯೂ ಎಜುಕೇಷನ್ ಪಾಲಿಸಿ ಏನನ್ನ ಹೇಳಕ್ಕೆ ಹೊರಟಿದೆ, ಯಾವ ರೀತಿಯಾಗಿರ್ತಕ್ಕಂತಹ ರಿಫಾರ್ಮ್ಸ್ಗಳನ್ನು ಎಜುಕೇಷನ್ ಫೀಲ್ಡಲ್ಲಿ ತರೋದಕ್ಕೆ ಹೊರಟಿದೆ, ಇವುಗಳನ್ನು ನಾವು ತುಂಬ ಮೂಲಭೂತವಾಗಿ ಫಸ್ಟ್ ಬೀಯಿಂಗ್ ಎ ಜರ್ನಲಿಸ್ಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್, ನಾನು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ಅದನ್ನು ಓದುಗರಿಗೆ ಕೊಡೋದಕ್ಕೆ ಅವಕಾಶ ಆಗತ್ತೆ. ಸೊ ಈ ರೀತಿಯ 100 ಪೇಜಸ್ ಇರ್ಬೋದು, 1000 ಪೇಜಸ್ ಇರ್ಬೋದು, ಅಥವಾ 500 ಪೇಜಸ್ ಇರ್ಬೋದು, ಅಥವಾ ಇನ್ನೂ ಕೂಡ ತುಂಬ ಇಟ್ ಮೇ ಕನ್ಸಿಸ್ಟ್ 1 or 2 ಪೇಜಸ್, ಕಮ್ಮಿ ಕೂಡ ಪುಟಗಳು ಕೂಡ ಅಲ್ಲಿ ಇರಬಹುದು. ಸೊ ಯು ವಿಲ್ ಹ್ಯಾವ್ ಟು ಸ್ಕ್ಯಾನ್ ಥ್ರೂ ಇಟ್ ಕ್ವಿಕ್ಲಿ ಆ್ಯಂಡ್ ಕೋಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟ್ಸ್ ಫಾರ್ ಯುವರ್ ಸ್ಟೋರಿ. ನಾವು ಅವುಗಳನ್ನೆಲ್ಲವನ್ನೂ ಕೂಡ ತುಂಬ ಬೇಗ ಅದನ್ನು ಸ್ಕ್ಯಾನ್ ಮಾಡಿ ಯಾವುದು ಅವಶ್ಯಕವಾಗಿ ಬೇಕಾಗದೆ, ಯಾವುದು ಸಿಗ್ನಿಫಿಕೆಂಟ್ ಫ್ಯಾಕ್ಟ್ಗಳು ಇದ್ದಾವೆ ಅವುಗಳನ್ನು ಮಾತ್ರ ಜನಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದ್ರ ಬದಲು 100 ಪೇಜಸ್ ಅಥವಾ 1000 ಪೇಜಸ್ಸು 500 ಪೇಜಸ್ ಏನಾದರೂ ಸುದ್ದಿ ಅಥವಾ ಆ ಥರ ಜಡ್ಜ್ಮೆಂಟ್ ಏನಾದರೂ ಇತ್ತು ಅಂತಂದಾಗ ಅವುಗಳನ್ನೇ ಎಂಟೈರ್ ಯಥಾವತ್ತಾಗಿ ನಾವು ವರದಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಕೂಡ ಯಾವೊಬ್ಬ ವ್ಯಕ್ತಿಗೂ ಕೂಡ, ಯಾವೊಬ್ಬ ರೀಡರ್ಗೆ, ಯಾವೊಬ್ಬ ಲಿಸ್ನರ್ಗೂ ಕೂಡ ಅದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ತುಂಬ ಸರಳವಾಗಿ ಅದನ್ನು ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಸಿಗ್ನಿಫಿಕೆಂಟ್ ಇರ್ತಕ್ಕಂತಹ ಫ್ಯಾಕ್ಟ್ಸ್ಗಳನ್ನು ಮಾತ್ರ ತೆಗೆದು ಅವುಗಳನ್ನು ಕೊಟೇಶನ್ಗಳ ಮೂಲಕ ಅಥವಾ ಬುಲೆಟ್ ಪಾಯಿಂಟ್ಗಳ ಮೂಲಕ
ಜನಗಳಿಗೆ ನಾವು ನಮ್ಮ ರಿಪೋರ್ಟ್ಗಳಲ್ಲಿ, ನಮ್ಮ ವರದಿಗಳಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರ ಮೂಲಕ ಡೀಟೈಲ್ಡ್ ಆಗಿ ಸುದ್ದಿಯನ್ನು ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಕೆಲವು ಪಾಯಿಂಟ್ಸ್ಗಳನ್ನು ಕೂಡ ನಾವು ಒಬ್ಬ ಬೆಸ್ಟ್ ಲೀಗಲ್ ರಿಪೋರ್ಟರ್ ಆಗಿ ಕೂಡ ಫಾಲೋ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ಓಕೆ, ನೆಕ್ಸ್ಟ್ ತರಗತಿಯಲ್ಲಿ ನಾವು ಲೀಗಲ್ ರಿಪೋರ್ಟಿಂಗ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ಗಳು ಬೇಕು, ವರದಿಯನ್ನು ಮಾಡಲಿಕ್ಕೆ ಏನೆಲ್ಲ ಅಂಶಗಳ ಬಗ್ಗೆ ನಾವು ಗಮನವನ್ನು ಇಟ್ಕೊಳ್ಬೇಕಾಗತ್ತೆ, ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಲೀಗಲ್ ರಿಪೋರ್ಟ್